ಶಾಂತಿ ಬೀಡಾಗಿದ್ದ ನಾಡಿನಲ್ಲಿ ಈ ರೀತಿ ಘಟನೆಗಳು ಆಗಾಗ್ಗೆ ನಡೀತಾ ಇರೋದು ತುಂಬಾ ದುರದೃಷ್ಟಕರ. ಮುಸ್ಲಿಂ ಮತ್ತೆ ಹಿಂದುಳಿದು ಬಹಳ ಮತೀಯ ವಿಷಯಗಳು ಬೇರೆ ಕಡೆ ಇದ್ದಂತೆ ಮದ್ದೂರಲ್ಲಿ ಇರಲಿಲ್ಲ. ಬಹಳ ಸೌಹಾರ್ದವಾಗಿ ಎಲ್ಲ ಜನರು ಹೋಯ್ತಾ ಇದ್ರು. ಇದನ್ನ ರಾಜಕೀಯದವರು ರಾಜಕೀಯಕ್ಕೆ ಬಳಸ್ಕೊಂಡು ಅವ್ರ ಬೆಳೆ ಬೇಯಿಸ್ಕೊತಾರೆ. ಬಡವಾಗೋದು ನಮ್ಮ ಸಾಮಾನ್ಯ ಜನ. ನಿನ್ನೆ ಮದ್ದೂರಿನಲ್ಲಿ ನಡೆದಂಥ ಗಣೇಶೋತ್ಸವದ ವಿಸರ್ಜನೆ ವೇಳೆ ನಡೆದ ಕಲ್ಲು ತೂರಾಟದ ಘಟನೆ ಏನಿದೆ ಅದು ಒಂದು ವಿಷಾದನೀಯ ಸಂಗತಿ. ಪೊಲೀಸರು ಸಕಾಲಿಕವಾಗಿ ಮುನ್ನೆಚ್ಚರಿಕೆ ವಹಿಸಿ ಬಂದೋಬಸ್ತ್ ಕ್ರಮಗಳನ್ನು ಅನುಸರಿಸಿದ್ರೆ ಇವತ್ತು ಇಷ್ಟೊಂದು ಪರಿಸ್ಥಿತಿ ಹದಗೆಡ್ತಾ ಇರಲಿಲ್ಲ, ಇಷ್ಟೊಂದು ಪ್ರಕ್ಷುಬ್ಧ ಪರಿಸ್ಥಿತಿ ಆಗ್ತಾ ಇರಲಿಲ್ಲ. ಚೆನ್ನೇಗೌಡ ಬಡಾವಣೆ ಮತ್ತು ರಾಮರಹಿಂ ನಗರದಲ್ಲಿ ಆ ಭಾಗದಲ್ಲಿ ಕಳೆದ 7-8 ವರ್ಷಗಳಿಂದಲೂ ಕೂಡ ಈ ಒಂದು ಮಸೀದಿ ಮುಂದೆ ಮೆರವಣಿಗೆ ಹೋಗಬಾರ್ದು ಅನ್ನೋದಾಗಲಿ, ಅಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡೋಕ್ಕಾಗಲಿ, ಕಳೆದ ವರ್ಷ ಕನ್ನಡ ರಾಜ್ಯೋತ್ಸವದ ಧ್ವಜಸ್ತಂಭ ಹಾಕಿದ್ದನ್ನು ತೆರವುಗೊಳಿಸಿದ್ದು ಎಲ್ಲ ಸಂಗತಿಗಳು ಪೊಲೀಸರಿಗೆ ಗೊತ್ತಿತ್ತು. ಆಗಿದ್ದಾಗಿಯೂ ಕೂಡ ಗಣೇಶ ವಿಸರ್ಜನೆ ಸಮಯದಲ್ಲಿ ಸೂಕ್ತ ಬಂದೋಬಸ್ತನ್ನು ಕೊಟ್ಟಿದ್ದಿದ್ರೆ ಈ ಥರದ ಪರಿಸ್ಥಿತಿ ಆಗ್ತಾ ಇರಲಿಲ್ಲ. ನಿನ್ನೆ ನಡೆದಿರೋ ಘಟನೆ ಈ ಕಾರಣಕ್ಕಾಗಿ ಸಂಭವಿಸಿದ್ದೇ ಹೊರತು ಇವತ್ತೇನು ಮಾಧ್ಯಮಗಳಲ್ಲಿ ಬಿಂಬಿಸ್ತಿರೋ ಥರ ಯಾವುದೇ ರಾಜಕೀಯ ಪಕ್ಷಗಳ ಪಾತ್ರ ಇದರೊಳಗೆ ಇರೋದಿಲ್ಲ. ಸ್ಥಳೀಯವಾಗಿ ಅದು ಶ್ರಮಿಕರೇ ಇರುವಂಥ ಆ ಶ್ರಮಿಕರು ಇರುವಂಥ ಜನರಿಗೆ ಅವರ ಜ್ಞಾನದ ಕೊರತೆ ಮತ್ತು ಮತ್ತೊಂದು ಕಾರಣಕ್ಕೋಸ್ಕರ ತಮ್ಮ ಮತೀಯವಾದಗಳನ್ನು ಮೇಲಾಟಕ್ಕೆ ಇದು ಬಳಕೆಯಾಗಿದೆ. ಪೊಲೀಸರು ಮಧ್ಯ ಪ್ರವೇಶಿಸಿದರೆ, ಸಕಾಲಿಕವಾಗಿ ಬಂದೋಬಸ್ತ್ ಮಾಡಿದರೆ ಈ ಥರದ ಘಟನೆ ಆಗ್ತಾ ಇರಲಿಲ್ಲ. ಇದೇ ಏರಿಯಾದಲ್ಲಿ ಪ್ರಕರಣ ದಾಖಲಾಗಲಿಲ್ಲ ಅನ್ನೋದು ಬಿಟ್ಟರೆ ಪ್ರತಿ ವರ್ಷಗಳು ಕೂಡ ಈ ಗಣೇಶೋತ್ಸವ ಸಂದರ್ಭದಲ್ಲಿ ಈ ಥರದ ಘಟನೆಗಳು ಆಗ್ತಾ ಇತ್ತು. ಆ ಏರಿಯಾದ ಮಟ್ಟಿಗೆ ಮುಚ್ಚೋಗ್ತಾ ಇತ್ತು. ಅಲ್ಲಿ ಕನ್ನಡ ರಾಜ್ಯೋತ್ಸವ ಸಂಬಂಧಪಟ್ಟದ ಬಾವುಟಗಳನ್ನ ಆರಿಸಬಾರ್ದು ಆ ಸರ್ಕಲ್ನಲ್ಲಿ ಅನ್ನೋ ಒತ್ತಾಯಗಳು ಕೂಡ ಬಂದಿತ್ತು. ಈಗಾಗಲೇ ನಾನು ಹೇಳ್ದಂಗೆ ಧ್ವಜಸ್ತಂಭ ಕಳಿಸಲ್ಲ ಏನು ಅಲ್ಲಿ ಸ್ಥಾಪನೆ ಮಾಡಿದ್ರು ಕಳೆದ ವರ್ಷ, ಅದನ್ನು ಪೊಲೀಸರು ಮತ್ತು ಇತರ ಮಧ್ಯಸ್ಥಿಕೆಯಲ್ಲಿ ಅದನ್ನು ತೆರವುಗೊಳಿಸೋ ಕೆಲಸ ಕೂಡ ಮಾಡಿದರು. ಅದು ಹಿಂದೆ ಅದು ನಡೀತಾನೆ ಇತ್ತು, ಮುಸುಕಿನ ಒಳಗೆ ನಡೀತಾನೆ ಇತ್ತು. ಈ ಸಲ ಅದು ದೊಡ್ಡ ಸ್ವರೂಪವನ್ನು ತಗೊಂಡಿತ್ತು ಅನ್ನೋದು ಬಿಟ್ಟರೆ ಭಾಳ ಹಿಂದಿಂದನೇ ಇತ್ತು. ಅದು ಪೊಲೀಸರು ಗ್ರಹಿಸಬೇಕಾಗಿತ್ತು. ಒಟ್ಟಾರೆ ಮದ್ದೂರಲ್ಲಿ ಈ ಥರದ್ದು ಕೋಮುವಾದದ್ದು ನಡೆದೇ ಇಲ್ಲ ಅನ್ನುವಂಥ ವಾತಾವರಣ ಇಲ್ಲ. ಕಳೆದ ಒಂದು 10-15 ವರ್ಷದಲ್ಲಿ ಈ ಥರದೇ 1-2 ಘಟನೆಗಳು ನಡೆದಿದೆ. ಕೆಳಗಡೆ ಕುವೆಂಪು ವೃತ್ತದಲ್ಲಿ ಈ ಥರದ ಒಂದು ಘಟನೆ ನಡೆದಿತ್ತು. ಮತ್ತು ಹೈಸ್ಕೂಲ್ ಮುಂದಿನ ಒಂದು ಆ ಗೋರಿ ಏನದೆ ಅದರ ಹತ್ರ ಕೂಡ ನಡೆದಿತ್ತು. ಕಳೆದ 15 ವರ್ಷದಲ್ಲಿ ಇದು 2-3ನೇ ಘಟನೆ. ಆಗಿಂದಾಗೆ ಈ ಥರದ ಘಟನೆಗಳು ನಡೆದಿರೋ ಉದಾಹರಣೆ ಅದೇ. ಆದರೆ ಕೂಡ ಮುಸ್ಲಿಂ ಮತ್ತು ಹಿಂದುಳಿದು ಭಾಳ ಮತೀಯ ವಿಷಯಗಳು ಬೇರೆ ಕಡೆ ಇದ್ದಂತೆ ಮದ್ದೂರಲ್ಲಿ ಇರಲಿಲ್ಲ. ಭಾಳ ಸೌಹಾರ್ದವಾಗಿ ಎಲ್ಲ ಜನರು ಹೋಯ್ತಾ ಇದ್ರು. ಇದರಲ್ಲಿ ಮುಸ್ಲಿಮಲ್ಲಿರುವ ಬುದ್ಧಿವಂತ ಜನರದಾಗಲಿ, ಹಿಂದೂಗಳದಿರೋ ಬುದ್ಧಿವಂತ ಜನರದಾಗಲಿ ಹೆಚ್ಚಿನ ಪಾತ್ರ ಇಲ್ಲಿ ಇಲ್ಲ. ಇಲ್ಲಿ ಆ ಶ್ರಮಿಕ ವರ್ಗದ ಜನರ ಕೆಳಮಟ್ಟದ ಆಲೋಚನೆಗಳು ಇಲ್ಲಿ ಒಂದು ಸಂಘರ್ಷದ ವಾತಾವರಣಕ್ಕೆ ಕಾರಣ ಆಗಿವೆ. ಆನಂತರ ಅದನ್ನು ಬೇಕಾದಂಗೆ ಬಿಂಬಿಸುವಂಥದ್ದು ನಡೀತಾ ಇದೆ. ಸರ್, ಈಗ ರಾಜಕೀಯ ಪಕ್ಷಗಳು ಒಬ್ಬರ ಮೇಲೊಬ್ಬರು ಆರೋಪ ಪ್ರತ್ಯಾರೋಪ ಮಾಡ್ತಿರೋದು, ರಾಜಕೀಯ ಮೇಲಾಟ ಆಗ್ತಿಲ್ಲ. ಇಲ್ಲ, ಅದು ಇವತ್ತಿನವರೆಗೆ ಏನು ಜವಾಬ್ದಾರಿಯುತ ಪಕ್ಷಗಳಾಗಲಿ, ಜವಾಬ್ದಾರಿಯುತ ಅಧಿಕಾರಿಗಳಾಗಲಿ ಈ ಘಟನೆಯ ಮೂಲ ವಿಷಯಕ್ಕೆ ಕೈ ಹಾಕಿಲ್ಲ. ಮಾಧ್ಯಮಗಳು ಕೂಡ ಈ ಘಟನೆಯ ಮೂಲ ಯಾವುದು, ಎಲ್ಲಿಂದ ಶುರು ಆಯಿತು, ಯಾಕೆ ಶುರು ಆಯಿತು ಅನ್ನೋ ವಿಷಯಗಳ ಕಡೆ ಗಮನ ಹರಿಸಿಲ್ಲ. ಇದು ಮೂಲ ವಿಷಯಗಳನ್ನು ಬಿಟ್ಟು ಬೇರೆ ಬೇರೆ, ಅದು ನಾಗಮಂಗಲದಲ್ಲಾಯಿತು, ಕೆರಗೋಡಲ್ಲಾಯಿತು, ಮತ್ತು ಎಲ್ಲೋ ಉಡುಪಿ ಕಾರ್ಕಳ ಆ ಕಡದಲ್ಲಾಯಿತು ಅನ್ನೋದನ್ನ ಇದು ಸಮೀಕರಿಸಿ ನೋಡ್ತಾವ್ರೆ. ಇದು ಘಟನೆ ಭಿನ್ನವಾದದ್ದು. ಇದು ಇಲ್ಲಿ ಆ ಜನರಿಗೆ ಜಾಗೃತಿ ಮೂಡಿಸುವ, ತಿಳುವಳಿಕೆ ಮೂಡಿಸುವ, ಮನದಟ್ಟು ಮಾಡುವ ಕೆಲಸ ಆಗಬೇಕು. ಪರಸ್ಪರರ ಕಾರ್ಯಕ್ರಮಗಳು ಗೌರವಿಸ್ಬೇಕಂತ ಹೇಳಿದ್ರೆ ಮದ್ದೂರಿನ ಮಟ್ಟಕ್ಕೆ ಮುಗಿದೋಗುವಂಥ ಘಟನೆ ಇದು. ಇದು ಮದ್ದೂರಲ್ಲಿರೋ ಘಟನೆ ಇತರೆ ಎಲ್ಲ ಘಟನೆಗೆ ಸಮೀಕರಿಸೋದು ಏನೇನು ಸರಿಯಲ್ಲ. ರಾಜಕೀಯ ಪಕ್ಷಗಳು ಈ ದಿಸೆಯಲ್ಲಿ ಯೋಚನೆ ಮಾಡಬೇಕು. ಈ ಘಟನೆಯನ್ನ ಈ ಹಂತಕ್ಕೆ ಮೊಟಕುಗೊಳಿಸಕ್ಕೆ ನಾವೇನು ಮಾಡಬೇಕು ಅನ್ನೋದು ಆಗಬೇಕಾಗಿರೋ ಕೆಲಸ. ಆದರೆ ಅದು ಆಗ್ತಾ ಇರುವಂಗೆ ಕಾಣಿಸ್ತಾ ಇಲ್ಲ. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. ಇದು ಒಂದು ದುರದೃಷ್ಟಕರ ಘಟನೆ. ಇಂಥ ಘಟನೆಗಳು ನಡೀಬಾರ್ದು. ಅದು ಮಂಡ್ಯ ಜಿಲ್ಲೆಯಂಥ ಒಂದು ಶಾಂತಿ ಬೀಡಾಗಿದ್ದ ನಾಡಿನಲ್ಲಿ ಈ ರೀತಿ ಘಟನೆಗಳು
ಆಗಾಗ್ಗೆ ನಡೀತಾ ಇರೋದು ತುಂಬ ದುರದೃಷ್ಟಕರ. ಇದು ಈಗ ಘಟನೆ ನಡೆದಿರುವಂಥ ಸ್ಥಳದಲ್ಲಿ ಎಲ್ಲ ಶ್ರಮಿಕ ಜನರೇ ಅತಿ ಹೆಚ್ಚಲ್ಲ, ಎಲ್ಲರೂ 100% ಶ್ರಮಿಕ ಜನರೇ ಇದ್ದಾರೆ. ಅವರವರು ಬೆಳಿಗ್ಗೆ ಎದ್ದು ಪುನಃ ಅವ್ರ ಮುಖ ಅವ್ರು ನೋಡಬೇಕು, ಇವ್ರ ಮುಖ ಅವ್ರು ನೋಡಬೇಕು, ಮತ್ತು ನಾಳೆಯಿಂದ ಸೌಹಾರ್ದಯುತವಾಗಿ ಬಾಳ್ಬೇಕಾದಂಥ ಅವ್ರವ್ರ ಮಧ್ಯೆ ಸಂಘರ್ಷ ಒಳ್ಳೆಯದಲ್ಲ. ಆ ದೃಷ್ಟಿಯಿಂದ ಇಂಥವು ನಡಿಬಾರ್ದು. ಮತ್ತು ಏನು ನಗರದ ಪ್ರಮುಖರು ಅಥವಾ ಹಿರಿಯರು ಇದ್ದಾರೆ, ಅವರು ಎಲ್ಲ ಒಂದು ಕಡೆ ಕುಳಿತು ಸಮಾಲೋಚಿಸಿ ಇಂಥ ಘಟನೆ ನಡೆದ ಹಾಗೆ ನೋಡ್ಕೊಳ್ಬೇಕು. ನಾನು ಘಟನೆ ನಡೆದಾಗ ನಾನು ಪೂರ್ಣವಾಗಿ ನನಗೆ ಮಾಹಿತಿ ಗೊತ್ತಿಲ್ಲ, ಆದರೂ ಇಂಥ ಘಟನೆ ನಡಿಬಾರ್ದು ಅಂತ ನಾನು ಹೇಳ್ತೀನಿ. ಸೊ ನನ್ನ ಹೆಸರು ಲಿಂಗೇಗೌಡ ಅಂತೇಳಿ. ಮೊನ್ನೆ ನಡೆದಂಥ ಏನು ಗಣೇಶ ಗಲಾಟೆ ಇದು ಆಗಬಾರ್ದಿತ್ತು. ಯಾಕಂತ ಹೇಳಿದ್ರೆ ಇದು ಒಂದು ಯಾರೋ ಒಬ್ರು ಕಿಡಿಗೇಡಿ ಮಾಡಿದಂಥ ಒಂದು ಕೆಲಸ ಏನಾಗ್ತದೆ, ಎರಡು ಸಮಾಜ ಮತ್ತು ಹಿಂದೂ ಮತ್ತು ಮುಸ್ಲಿಂ ಬಾಂಧವರ ಗಲಾಟೆಗೆ ಸ್ಟಾರ್ಟ್ ಆಗ್ತದೆ. ಇದನ್ನ ರಾಜಕೀಯಕ್ಕೆ ಬಳಸ್ಕೊಂಡು ಅವ್ರ ಬೆಳೆ ಬೇಯಿಸ್ಕೊತಾರೆ. ಬಡವಾಗೋದು ನಮ್ಮ ಸಾಮಾನ್ಯ ಜನ. ಇದರಿಂದ ಜನಗಳಿಗೆ ನಷ್ಟನೇ ಹೊರತು ಲಾಭ ಆಗೋದೆಲ್ಲ ರಾಜಕಾರಣಿಗಳಿಗೆ, ಇನ್ಯಾರಿಗೂ ಲಾಭ ಇಲ್ಲ ಇದರಲ್ಲಿ. ಈ ಕಿಡಿಗೇಡಿಗಳು ಏನೋ ಯಾರೋ ಇಬ್ರು ಮಾಡಿದ ಕೆಲಸಕ್ಕೆ ಎಲ್ಲ ಇಡೀ ಸಮಾಜಕ್ಕೆ ಅದು ಕೆಟ್ಟ ಹೆಸರು ಬರುತ್ತೆ. ಈಗ ಮೊನ್ನೆ ಅವರು ಈದ್ ಮಿಲಾದ್ ಮಾಡಿದ್ದಾರೆ, ನಮ್ಮವ್ರು ಯಾರು ಏನು ಗಲಾಟೆ ಮಾಡಿಲ್ಲ, ಖುಷಿಯಾಗಿ ಅದನ್ನ ನೋಡಿದ್ದಾರೆ, ಸಂತೋಷನೂ ಪಟ್ಟಿದ್ದಾರೆ, ಅವ್ರ ಜೊತೆ ಸಹಕಾರ ಕೊಟ್ಟಿದ್ದಾರೆ. ಈಗ ಮೊನ್ನೆ ಏನ್ ಮಾಡಿದ್ರು, ಗಣೇಶ ಉತ್ಸವ ಮಾಡುವಾಗ ನಾನು ಟಿವಿಯಲ್ಲಿ ನೋಡಿದ್ದು, ಇದೇ ಈದ್ ಮಿಲಾದ್ ಮಾಡಿದಂತ ಜನ ಹೋಗಿ ಗಣೇಶನ ಯಾವ್ದು ಗಣೇಶ ಗಲಾಟೆ ಆಗಿದೆಯೋ ಆ ಗಣೇಶನ ಮುಂದೆ ತುಂಬಾ ಡಾನ್ಸ್ ಎಲ್ಲ ಮಾಡಿದಾರಂತೆ, ತುಂಬಾ ಎಂಜಾಯ್ ಮಾಡಿದ್ದಾರೆ. ಅದಕ್ಕೆ ನಮ್ಮ ಹಿಂದೂಗಳು ಏನು ಅವರಿಗೆ ವಿರೋಧ ವ್ಯಕ್ತಪಡಿಸಲಿಲ್ಲ. ಆಯ್ತು, ಡ್ಯಾನ್ಸ್ ಮಾಡ್ಕೊಳ್ಳಿ ಬಿಡಿ, ನಮ್ಗೇನು ಅಂತೇಳಿ ಸುಮ್ಮನಾಗಿದ್ದಾರೆ. ಆದ್ರೆ ನೆಕ್ಸ್ಟ್ ಡೇ ನಮ್ಮ ಗಣೇಶನ್ ಬಿಡ್ಬೇಕಾದ್ರೆ ಅಲ್ಲಿ ಕಲ್ಲಿಟ್ಕೊಂಡು ಕಲ್ಲು ಹೊಡೆದಿದ್ದಾರೆ. ಇದು ಎಷ್ಟು ಸರಿ ಅನ್ನೋದು ಪ್ರಶ್ನೆ ಅಷ್ಟೇ. ನಾವು ಅವರೆಲ್ಲ ಕಾರ್ಯಕ್ರಮಗಳಿಗೆ ನೋಡ್ತೀವಿ, ಖುಷಿ ಪಡ್ತೀವಿ. ಆದ್ರೆ ನಮ್ಮ ಕಾರ್ಯಕ್ರಮ ಬಂದಾಗ ಮಾತ್ರ ಅವರಿಗೆ ಅದೇನ್ ಅನ್ಸುತ್ತೋ ಏನೋ ಗೊತ್ತಿಲ್ಲ, ಅವರ ಒಂದು ಧರ್ಮದ ರೀತಿಯೋ ನೀತಿಯೋ ಅಥವಾ ಕೆಲವು ಕೆಟ್ಟ ಜನಗಳೇ ಅದ್ರಲ್ಲಿ ಇದಾರೋ, ಆ ಕೆಟ್ಟ ಜನಗಳಿಂದ ಒಳ್ಳೆಯವ್ರಿಗೂ ಕೆಟ್ಟ ಹೆಸರು ಬರ್ತಾ ಇದೆಯೋ ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ ಆಗಿದೆ. ಇದನ್ನ ರಾಜಕೀಯವಾಗಿ ಬಳಸ್ಕೊಂಡು ಜನಗಳಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಈಗ ನೋಡಿ, 3 ದಿವಸದಿಂದ ಮದ್ದೂರು ಬಂದ್ ಆಗಿದೆ. ತೊಂದರೆ ಆಗ್ತಾ ಇರೋದು ಯಾರಿಗೆ? ವ್ಯಾಪಾರಸ್ಥರಿಗೆ, ನಾಗರಿಕರಿಗೆ. ಲಾಭ ಆಗ್ತಿರೋದು ರಾಜಕಾರಣಿಗಳಿಗೆ. ಇವ್ರು ಅವ್ರ ಮೇಲೆ ಹೇಳ್ತಾರೆ, ಅವ್ರು ಇವ್ರ ಮೇಲೆ ಹೇಳ್ತಾರೆ. ಒಟ್ಟಾರೆ ಕಾಂಗ್ರೆಸ್, JDS, BJP ಎಲ್ಲರೂ ಬೀದಿಗೆ ಬಂದ್ರು, ಅವ್ರವ್ರ ಬೆಳೆನ ಬೇಯಿಸ್ಕೊಂಡ್ರು. ನಾಗರಿಕರು ತೊಂದರೆ ಅನುಭವಿಸ್ತಾ ಇದ್ದಾರೆ. ಅದಾದ ಘಟನೆ ಆದ ನಂತರ ಘಟನೆ ಪಡೆದ ಸ್ವರೂಪಗಳನ್ನ ನೋಡಿದ್ರೆ ನಮ್ಗೆಲ್ಲರಿಗೂ ಕೂಡ ಒಂಥರ ಆಶ್ಚರ್ಯ ಆಯ್ತೈತೆ. ಮದ್ದೂರಲ್ಲಿ ಏನಪ್ಪ ಈ ಥರದ ವಾತಾವರಣಗಳು ಸೃಷ್ಟಿ ಆಯ್ತೈತೆ ಅಂತೇಳಿ ಅಂತ. ಮತ್ತು ಏನೊಂದು ಈ ಸರ್ಕಾರನೇ ಆಗಿರ್ಬೋದು ಅಥವಾ ಪೊಲೀಸ್ ಇಲಾಖೆನೇ ಆಗಿರ್ಬೋದು, ಇದ್ರ ಬಗ್ಗೆ ಒಂದು ಮುಂಜಾಗ್ರತಾ ಕ್ರಮವನ್ನು ವಹಿಸಿದ್ರೆ ಒಂದು 2 ಸಮುದಾಯಗಳು ಅಥವಾ 2 ಜನಾಂಗಗಳ ನಡುವೆ ಹೋಗಬೇಕಾದಾಗ ಎಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು ಅಂತ ಒಂದು ಮುಂದಾಲೋಚನೆ ಮಾಡಿ ಒಂದು ಬಿಗಿ ಬಂದೋಬಸ್ತ್ ಕಾರ್ಯಕ್ರಮನ, ಮುಂದಾಲೋಚನೆ ಕಾರ್ಯಕ್ರಮವನ್ನು ಒಂದು ರೂಪರೇಷೆಗೊಳಿಸಿದ್ರೆ ಈ ಥರದ ಘಟನೆ ನಡೀತಿರ್ಲಿಲ್ವೇನೋ ಅಂತ ಹೇಳ್ಬೋದು. ಮತ್ತು ಈಗ ಪರಿಸ್ಥಿತಿ ಬೇರೆ ರೀತಿಲೇ ಇದೆ ಮದ್ದೂರಲ್ಲಿ ಅಂತ ಹೇಳಿದ್ರೆ, ನೈಜ ಕಾರಣಗಳನ್ನ ಹುಡುಕುವ ಬದಲು ಇದರಿಂದ ಏನೆಲ್ಲ ಆಗ್ಬೋದು, ಏನೆಲ್ಲ ಆಯಿತು, ಏನಕ್ಕೋಸ್ಕರ ಆಯ್ತಿದೆ ಅಂತೇಳಿ ಅಂತ ಒಂದು ಸ್ವಯಂ ಪ್ರೇರಣಾ ರೂಪುರೇಷೆಯನ್ನು ರೂಪಿಸುವಂಥ ಕಾರ್ಯಕ್ರಮಗಳು ನಡೀತಾ ಇದೆ ಹೊರತು ಇದು ಏನಕ್ಕಾಯಿತು, ಏನು ಇದಕ್ಕೆ ಮೂಲ ಕಾರಣ ಏನು, ಅಥವಾ ಬೀದಿಯ ಆ ಏರಿಯಾದ ವಸ್ತುಸ್ಥಿತಿ ಏನು ಅನ್ನುವಂಥದ್ರ ಬಗ್ಗೆ ಚಿಂತನೆ ಮಾಡೋದಕ್ಕಿಂತೇಳಿ ಅಂತ ಯಾರೆಲ್ಲ ತಮ್ಗೇನೇನು ಈಗ ಒಂದು ಘಟನೆಯಿಂದ ಲಾಭ ಪಡಿಬೋದು ಆ ರೀತಿ ಎಲ್ಲ ಲಾಭ ಪಡೆಯುವಂಥ ಕೆಲಸಗಳೇ ಹೆಚ್ಚಾಗಿ ನಡೀತಾ ಇದೆ ಸರ್. ಪೊಲೀಸ್ನವರಿಂದ ಸಾಬೀತಾಗಿದೆ ಮಸೀದಿಲೇ ಕಲ್ಲಿದ್ದು, ಮಸೀದಿ ದೊಣ್ಣೆ ಮತ್ತು ಕಲ್ಲುಗಳು ಚಪ್ಪಲಿನೆಲ್ಲ ತೂರಿದ್ದಾರೆ ಅಂತ ಖಂಡಿತ ಸಾಬೀತಾಗಿದೆ. ಹಾಗಾಗಿ ಮೌಲ್ವಿನ ಬಂಧಿಸಬೇಕು. ಈ ಘಟನೆಗೆ ಮೌಲ್ವಿನೇ ಕುಮ್ಮಕ್ಕಿದೆ ಅಂತ ಸಾಬೀತಾಗಿರೋದ್ರಿಂದ ಮೌಲ್ವಿನ ಬಂಧಿಸಿ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿ ನಮ್ಮ ಈ ಧಾರ್ಮಿಕ ಇದನ್ನ ಬಿತ್ತಿರೋದನ್ನ ನೀವು ನಮಗೆ ಮದ್ದೂರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಡ್ತೀವಿ. ಏನು ವಿಚಾರಕ್ಕೆ ಆಗಿರ್ಬೋದು ಸರ್ ಇದು? ಇಂಟೆನ್ಷನ್ ಏನಿರ್ಬೋದು ಅದ್ರ ಸರ್? ಇದು ಮುಸ್ಲಿಮ್ಸ್ ಅವರೇ ಇದನ್ನ ಬೇಕು ಅಂತ ಮಾಡಿರುವಂಥದ್ದು ಸರ್. ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ಸರ್. ಇದನ್ನ ಈ ಥರ ಆಗಬೇಕು ಅಂತ ಉದ್ದೇಶಪೂರ್ವಕವಾಗಿ ಮಾಡಿದರೆ ಇದು ಖಂಡಿತ ಇದನ್ನ ಈ ಘಟನೆ ಖಂಡಿಸ್ತೀವಿ ಸರ್ ನಾವು. ಅದರಿಂದ ಮದ್ದೂರಿನ ಜನಕ್ಕೆ ಏನು ಸಮಸ್ಯೆ ಆಗಿದೆ ಸರ್? ಮದ್ದೂರಿನ ನಮ್ಮ ಜನಗಳ ನಂಬಿಕೆಗೆ ಇದು ತುಂಬ ತೊಂದರೆ ಆಗಿದೆ ಸರ್. ನಾವೆಲ್ಲ ಹಿಂದೂ ಮುಸ್ಲಿಮ್ಸು ಒಂದಾಗಿದ್ದು ಅದನ್ನು ಅವರೇ ಇದನ್ನು ವಿಷಬೀಜ ಬಿತ್ತಿದ್ದಾರೆ ಸರ್. ಈಗ ಕಾವೇರಿ ವಿಚಾರ ಅಂತ ಬಂದರೆ, ಅದು ನಾಡು ನುಡಿ ಅಂತ ವಿಚಾರ ಬಂದರೆ ಮಂಡ್ಯ ಜಿಲ್ಲೆ ಹೋರಾಟದಲ್ಲಿ ಮುಂದಿರುತ್ತೆ. ಅಂಥ ಜಿಲ್ಲೆನಲ್ಲೇ ಪದೇ ಈ ಥರ ಘಟನೆಗಳು ನಡೀತಿರೋದು ಏನು ರಾಜ್ಯಕ್ಕೆ ಏನಿದಾಗುತ್ತೆ ಸರ್? ರಾಜ್ಯಕ್ಕೆ ಇದು ತುಂಬ ನಾಚಿಕೆ ಆಗೋ ಸಂಗತಿ ಸರ್. ನಾವು ಯಾವತ್ತೂ ಮಂಡ್ಯ ಜಿಲ್ಲೆಯವರು ಈ ಥರ ನಾವು ಹಿಂದೂ ಮುಸ್ಲಿಂ ಬೇರೆ ಏನೋ ರೀತಿಯಲ್ಲಿ ಯಾವತ್ತೂ ಇದು ಮಾಡಿರಲಿಲ್ಲ. ಈಗ
ಈಗ ಇವರೇ ಅದನ್ನು ಹುಟ್ಟಾಕೊಂಡಿದ್ದಾರೆ. ಹಾಗಾಗಿ ನಾವು ಇದನ್ನು ಖಂಡಿಸ್ತೀವಿ ಸರ್. ಯಾವುದೇ ಕಾರಣಕ್ಕೂ ಇದನ್ನ ನಾವು ಈ ಥರ ಘಟನೆನ ಇಷ್ಟಪಡೋದಿಲ್ಲ. ನಿನ್ನೆ ತುಂಬ ಎಲ್ಲರೂ ಸ್ವಯಂ ಘೋಷಿತವಾಗಿ ಬಂದು ಘಟನೆ ಖಂಡಿಸಿದ್ದಾರೆ. ಹಳ್ಳಿನೂ ಸುಧಾ ಈ ವಿಚಾರವಾಗಿ ಸ್ವಹಿತವಾಗಿ ಬಂದು ಯಾವುದೇ ರಾಜಕೀಯ ಮುಖಂಡರು ಒತ್ತಡದಿಂದ ಬಂದಿಲ್ಲ. ಎಲ್ಲ ಸ್ವಹಿತವಾಗಿ ಬಂದು ಈ ಘಟನೆ ಬಗ್ಗೆ ಖಂಡಿಸಿದ್ದಾರೆ ಸರ್. ಭಾರಿ ಖಂಡನೆ ವ್ಯಕ್ತವಾಗಿದೆ. ನಿಮ್ಮ ಒತ್ತಾಯ ಏನು? ನಮ್ಗೆ ಮೌಲ್ಯನ ಬಂಧಿಸಿ ಇದು ಸಾಬೀತುಪಡಿಸ್ಬೇಕು ಸರ್, ಯಾರಿಂದ ಆಗಿದೆ ಅನ್ನೋದನ್ನ ನೀವು ಖಂಡಿತ ಪೊಲೀಸ್ ಇಲಾಖೆ ಮಸೀದಿಯಿಂದ ಕಲ್ಲು ಮತ್ತು ದೊಣ್ಣೆಗಳು ಚಪ್ಪಲಿಗಳು ಬಂದಿದೆ ಅಂತ ಪೊಲೀಸ್ ಇಲಾಖೆನೇ ಹೇಳಿರೋದ್ರಿಂದ ಮೌಲ್ಯನ ಬಂಧಿಸಬೇಕು. ಈ ಘಟನೆ ವಿವರವಾಗಿ ತಿಳಿಸ್ಬೇಕು ಸರ್ ಏನಿದೆ ಅಂತ ಜನಕ್ಕೆ. ಸತೀಶ್ ಅಂತ ನಮ್ಮ ಹೆಸರು. ಅಲ್ಲೇನಾಗದೆ ಅಂದರೆ ಸಹ ಪ್ರತಿಯೊಂದು ಗಣಪತಿ ಹೋದಾಗಲೂ ಅಲ್ಲಿ ಹೋಗಬೇಡಿ ಅಂತಾರೆ, ತಮಟೆ ಹೊಡಿಬೇಡಿ ಅಂತಾರೆ. ಸತ್ತೋದವ್ರು ಹೋದ್ರೂ ತಮಟೆ ಹೊಡಿಬೇಡಿ ಅಂತಾರೆ. ಮೂಲ ಪೊಲೀಸ್ನವರೇ ಅಲ್ಲಿ ಹೋಗಬೇಡಿ ಅಂತ ಅಡ್ಡಾಕ್ತಾರೆ, ಆ ರೋಡಲ್ಲೇ ಹೋಗಬೇಡಿ ಅಂತ. ಅಲ್ಲಿ ಭಾರಿ ತೊಂದರೆ ಆಯ್ತದೆ ಸರ್. ಆಮೇಲೆ ಕನ್ನಡ ರಾಜ್ಯೋತ್ಸವ ಆಡ್ಸಕ್ಕೆ ಹೋದ್ರೆ ಒಂದು ಬೌಟ ಕಟ್ಟಿದ್ದು ಕಿತ್ತಾಕ್ಸೋದ್ರು ರೋಡಲ್ಲಿ. ಇವೆಲ್ಲ ಸಮಸ್ಯೆ ಆಯ್ತದೆ. ಅಲ್ಲಿ ಒಂದಷ್ಟು ಪುಂಡರು ಹುಡುಗರುಗಳು ಸೇರ್ಕೊಬಿಟ್ಟವ್ರೆ. ಇದು ಜಾಸ್ತಿ ಆಗ್ಬಿಟ್ಟದೆ. ಹಿರಿಯವರು ಎಲ್ಲ ನಾವೆಲ್ಲ ಅಣ್ಣ ತಮ್ಮದಿರಂಗಿದ್ದು ಈ ಸಲ ಈಗ ಇತ್ತೀಚೆಗೆ ಹುಡುಗರುಗಳದ್ದೆಲ್ಲ ಜಾಸ್ತಿ ಆಗ್ಬಿಟ್ಟಿದೆ. ಈ ಮೇನು ಪೊಲೀಸ್ನವರೇ ಸಹ ಇದು ಅಲ್ಲಿ ಹೋಗಬೇಡಿ ಇಲ್ಲಿ ಹೋಗಬೇಡಿ ಅಂತ ಅವರೇ ಮೇನ್ ಅಡ್ಡಾಕ್ತಾರೆ. ಅದು ಎಲ್ಲೂ ಸುತ್ತೋಲೆಯಲ್ಲಿ ಇಲ್ಲ, ಇಲ್ಲಿ ಹೋಗಬೇಡಿ ಅಲ್ಲಿ ಹೋಗಬೇಡಿ ಅಂತ. ಯಾವ ಸರ್ಕಾರನೂ ಕಾನೂನು ಕೊಟ್ಟಿಲ್ಲ. ಇಲ್ಲಿ ಹೋಗಬೇಡಿ, ತಮಟೆ ಹೊಡಿಬೇಡಿ, ಗಣಪತಿ ಈ ಕಡೆ ಹೋಗಬೇಡಿ ಅಂತ ಎಲ್ಲೂ ಕೊಟ್ಟಿಲ್ಲ. ಈ ವಿಚಾರವಾಗಿ ನಿಮ್ಮ ಒತ್ತಾಯ ಏನು ಸರ್? ಹಾಂ, ಈಗ ಮಾಡಿರೋದು ತಪ್ಪು ಸರ್. ನಾವು ಖಂಡನೆ ಮಾಡ್ತೀವಿ ಸರ್. ಮಾಡಿರೋದೆಲ್ಲ ತಪ್ಪು. ಗಣಪತಿಗೆಲ್ಲರೂ ಹೊಡಿತಾರ. ಈಗ ಅವ್ರು ಫಂಕ್ಷನ್ ಮಾಡೋರು ಈಗ ಮೊನ್ನೆ ನಾವು ಯಾರೂ ಒಬ್ಬರು ತೊಂದರೆ ಕೊಟ್ಟಿಲ್ಲ. ಎಲ್ಲ ನಾವು ಸಹಕಾರ ಮಾಡಿದ್ದೀವಿ ನಿಂತ್ಕೊಂಡು. ಮೇನು ಇದೆಲ್ಲ ಖಂಡನೆ. ನಾವೆಲ್ಲ ವಿರೋಧ ಮಾಡ್ತೀವಿ, ಖಂಡಿಸ್ತೀವಿ. ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಕಲ್ಲು ತೂರಿ ಆಗಿರ್ತಕ್ಕಂಥ ಒಂದು ಪ್ರಕ್ಷುಬ್ಧ ವಾತಾವರಣದಲ್ಲಿ ಏನು ಕಿಡಿಗೇಡಿಗಳು ಈ ರೀತಿ ಶಾಂತಿ ಕದಡುವನ್ನ ಕೆಲಸವನ್ನ ಮಾಡಿದ್ರು, ಆ ಕಿಡಿಗೇಡಿಗಳನ್ನ ಬಂಧಿಸಿ ಒಂದು ಪೊಲೀಸ್ ಇಲಾಖೆ ಒಂದು ಕ್ರಮ ವಹಿಸಿರ್ತಕ್ಕಂಥದ್ದು ಬಹಳ ಸ್ವಾಗತಾರ್ಹ. ಹಾಗೇನೆ ಆ ಒಂದು ಪ್ರದೇಶದಲ್ಲಿ ಇವತ್ತಿಗೂ ಸಹ ಬೂದಿ ಮುಚ್ಚಿದ ಕೆಂಡದಂತೆ ಇನ್ನೂ ಹಲವಾರು ಒಂದು ತೊಂದರೆಗಳು ಆಗ್ತಾ ಇದೆ. ಮುಂದೆ ಅದೇ ರೀತಿಯಲ್ಲಿ ಘರ್ಷಣೆ ಆಗ್ತಕ್ಕಂಥ ಸಂದರ್ಭವೂ ಇದೆ. ಹಾಗಾಗಿ ಸ್ಥಳೀಯವಾಗಿ ಒಂದು ಜನಸಂಪರ್ಕ ಸಭೆಗಳನ್ನ ಮಾಡೋದ್ರ ಮೂಲಕ ಅಲ್ಲಿ ಜನಗಳ ಪರಿಸ್ಥಿತಿ ಏನಿದೆ ಅವಲೋಕಿಸಿ ಅವರ ಸಮಸ್ಯೆಗಳಿಗೆ ಒಂದು ಅಲ್ಲೇನೆ ಪರಿಹಾರವನ್ನ ಸೂಚಿಸೋದ್ರ ಮೂಲಕ ಎರಡು ಸಮುದಾಯದಲ್ಲಿ ಒಂದು ಶಾಂತಿ ಸಹಬಾಳ್ವೆಯನ್ನ ಮಾಡೋ ರೀತಿಯಲ್ಲಿ ಕ್ರಮ ವಹಿಸಬೇಕು ಅಂತ ಸಹ ಈ ಮೂಲಕ ನಾನು ಕೇಳ್ಕೊಳ್ತೇನೆ. ಯಾಕೆ ಅಂತಂದ್ರೆ ಈಗ ಇಂದು ಕೆಲವೊಂದು ಹೇಳ್ಬೋದು ಒಂದು ಕೋಮುವಾದ ಇನ್ನೊಂದು ಅಂತ ಹೇಳ್ಬೋದು, ಆದ್ರೆ ಅಲ್ಲಿ ಕನ್ನಡ ಧ್ವಜಗಳನ್ನ ಆರಿಸೋದಕ್ಕೂ ಸಹ ತೊಂದರೆ ಆಗ್ತಕ್ಕಂಥದ್ದು, ಕನ್ನಡ ಧ್ವಜಾರೋಹಣ ಮಾಡಲಿಕ್ಕೆ ಅಡ್ಡಿಪಡಿಸ್ತಕ್ಕಂಥದ್ದು, ಮತ್ತೆ ಸತ್ತಂತ ಜನರು ಏನು ನಮ್ಮ ಸಂಸ್ಕೃತಿ ಪ್ರಕಾರ ತಮಟೆ ಬಾರಿಸ್ಕೊಂಡು ಹೋಗ್ತಾರೆ ಅದನ್ನ ಅಡ್ಡಿಪಡಿಸ್ತಕ್ಕಂಥದ್ದು, ಅದನ್ನ ನಿಲ್ಲಿಸಿ ಅಂತ ಹೇಳ್ತಕ್ಕಂಥದ್ದು, ಈ ತರ ಎಲ್ಲ ನಡೀತಾ ಇದೆ. ಹಾಗಾಗಿ ಇಂಥವುಗಳಿಗೆ ಒಂದು ಕಡಿವಾಣ ಹಾಕಿ ಎಲ್ಲರೂ ಒಂದು ಶಾಂತಿ ಸೌಹಾರ್ದ ರೀತಿಯಲ್ಲಿ ಬದುಕುವಂತ ವಾತಾವರಣವನ್ನ ಅಲ್ಲಿ ನಿರ್ಮಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೇನೆ. ಮನಾ ಪ್ರಸನ್ನ ಕುಮಾರ್, ಮದ್ದೂರು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.